ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಜವಾನ್. ಸುಮಾರು ಮುಂಜಾನೆಯಿಂದ ರೈತ ಸಂಘ ಜೈ ಜವಾನ್ ಮತ್ತು ಜೈ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಹೋರಾಟ ನಮ್ಮ ಭೂಮಿ ನಮ್ಮ ಹೊಲ ರಸ್ತೆಗಳು ಸುಮಾರು ವರ್ಷಗಳಿಂದ ದಾರಿ ಸಮಸ್ಯೆ ಇದ್ದು ನಮ್ಮ ಇಂಡಿ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ರಸ್ತೆ ದಿನನಿತ್ಯ ಗಲಾಟೆ, ದಿನನಿತ್ಯ ಪೊಲೀಸ್ ಠಾಣೆ ಪ್ರಕರಣ ದಾಖಲು, ಇತರೆ ದಿನನಿತ್ಯ ಸಮಸ್ಯೆಗಳಿದ್ದು ಮತ್ತು ಹೀಗಾಗಿ ಸಮಸ್ಯೆಗಳನ್ನು ಮನಗಂಡು ರೈತರು ಕೋರ್ಟಿಗೆ ಹೋಗಿ ಕೋರ್ಟಿನ ಆದೇಶ ಮಾಡ್ಕೊಂಡು ಬಂದರು. ಮೊನ್ನೆ ಇಂಡಿ ತಾಲೂಕು ಆಡಳಿತ ಆ ಕೋರ್ಟಿನ ಆದೇಶ ಪಾಲನೆ ಮಾಡ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಇದು ಖಂಡನೀಯ. ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೋರ್ಟ್ ನ್ಯಾಯಾಂಗ ಕಾರ್ಯಾಂಗ ತನ್ನದೇ ಆದಂತಹ ಗೌರವ ಹೊಂದಿರುತ್ತದೆ. ನ್ಯಾಯಾಂಗ ಆದೇಶವನ್ನು ಉಲ್ಲಂಘಿಸುತ್ತಿರುವ ಈ ತಾಲೂಕು ಆಡಳಿತ ನಡೆ ಸಮಸ್ತ ಇಂಡಿ ತಾಲೂಕು ರೈತಾಪಿ ವರ್ಗದಿಂದ ನಾನು ಖಂಡಿಸುತ್ತೇನೆ. ಹಾಗೂ ಮಹಿಳೆಯರ ಸುಮಾರು ನಿನ್ನೆ ಇಂದು ಮಹಿಳೆಯರ ದಿನಾಚರಣೆಯ ಸುಮಾರು 2 ದಿನಗಳ ಕಾಲ ಮಹಿಳೆಯರು ತಮ್ಮ ಸಂಭ್ರಮದಲ್ಲಿರ್ತಾರ. ಹೀಗಾಗಿ ಅವರು ಇವತ್ತು ಘೋರ ಅನ್ಯಾಯ ಆಗಲಿಕ್ಕತ್ತದ. ಯಾಕಂತಂದ್ರೆ ಅವರು ದಿನಾಚರಣೆ ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಸಂಭ್ರಮವನ್ನು ಬಿಟ್ಟು ನಮ್ಮ ಸಮಸ್ಯೆ ಅಂತ ಬಂದು ಸರ್ಕಾರಿ ಕಚೇರಿ ಬಂದಾರ. ಯಾಕಂತಂದ್ರ ಈ ವ್ಯವಸ್ಥೆ ಈಗ ಯಾಕಾಗ್ತದೆ ಅಂತಂದ್ರೆ ನಾವು ಚುನಾವಣೆ ಸಂದರ್ಭದಾಗ ನಮ್ಮನ್ನ ಆಳುವವರು ನಮ್ಮನ್ನೇನು ಆಗ್ತಿರ್ತಾರಲ್ಲ ಅವರಿಗೆ ಯಾವ ಜನರನ್ನ ಸಮಸ್ಯೆ ಸ್ಪಂದಿಸ್ತಾನ, ಯಾರು ಜನರ ನಾಡಿ ಮಿಡ್ತಾ ಬಂದಿರ್ತಾನ ಅಂತವನಿಗೆ ಮತ ಹಾಕಿದ್ರ ಇವತ್ತು ಮಹಿಳೆಯರು ಅಕ್ಕ ತಂಗಿಯರು ಪಾಪ ಇಲ್ಲಿ ಬಂದ್ರು ಕೂರಕ್ ಆಗ್ತಿರ್ಲಿಲ್ಲ. ಯಾಕಂತಂದ್ರ ಅವ ಚುನಾಯಿತ ಪ್ರತಿನಿಧಿ ಅದಾವ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಪ್ರಜೆಗಳ ಕಷ್ಟ ನೋವುಗಳಿಗೆ ಅವ ಪಾಲುದಾರ ಆಗಬೇಕಾಗ್ತದ. ಅಂತ ಚುನಾಯಿತ ಪ್ರತಿನಿಧಿಗಳು ನಮ್ಮ ತಾಲೂಕಿನಲ್ಲಿ ಅದಾರ. ಯಾಕಂತಂದ್ರ ನಾವು ಚುನಾವಣೆ ಒಳಗ ನಮ್ಮ ಮತ ಹೆಂಡ ದುಡ್ಡು ಎದಕ್ಕೂ ಮಾಡ್ಕೋತೇವೆ. ಇಂಥ ಸಮಸ್ಯೆಗಳು ಬಂದಾಕಾರ ನಮ್ಮನ್ನ ನಾವು ಇಂಥ ರಸ್ತೆ ಒಳಗ ನಮ್ಮ ಅಕ್ಕ ತಂಗಿ ಸೋದರಿಯರು ಬಂದು ಕುಂದಿರ್ಬೇಕಾಗ್ತದ. ನಾವು ಚುನಾವಣೆ ಬಂದಾಕಾರ ನಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರ ಮುಂದಿನ ದಿನಗಳಲ್ಲಿ ನಾವು ಅವರನ್ನು ಆರಿಸ್ತಿರ್ಬೇಕು. ಯಾವುದೇ ಪಕ್ಷ ಇರ್ಲಕ್ಕ, ಈ ಪಕ್ಷ ಆ ಪಕ್ಷ ಅಂತ ಹೇಳಂಗಿಲ್ಲ. ಯಾಕಂತಂದ್ರ ಸುಮಾರು ಸಮಸ್ಯೆಗಳಿತ್ತು. ತಾಲೂಕು ಆಡಳಿತ ಸುಮಾರು 200-300 ತಾಯಂದಿರು ತಾಲೂಕು ಆಡಳಿತ ಕೇಂದ್ರ ಕಚೇರಿಗೆ ಹಾರ್ಟ್ ಆಫ್ ಸಿಟಿ ಒಳಗ ಬಂದ್ ಕೂತಾರ. ಪಾಪ ಅವರ ಕಷ್ಟ ನೋವು ನಲಿವು ತಾಲೂಕು ಆಡಳಿತ ಜಿಲ್ಲಾಡಳಿತ ಇಲ್ಲಿ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳು ಸ್ಪಂದಿಸ್ತಿಲ್ಲ. ಇದು ತುಂಬಾ ನೋವಿನ ಸಂಗತಿ. ಈಗ ಈ ನಮ್ಮ ಬಿ.ಡಿ. ಪಾಟೀಲ್ರು ಹಾಗೂ ಐರ್ ನಾಟಿಕರ್ ಅವರು ಮತ್ತು ಮಹೇಶ್ ಹೂಗಾರ, ಪ್ರಗತಿಪರ ಸಿದ್ದು ಡಂಗ, ಮಹೇಶ್ ಮಾಳವಾಗಿ ತಮ್ಮ ಅವರ ರಾಜ್ಯಾಧ್ಯಕ್ಷರು ರೈತ ಸಂಘ ಇವರು ನಾವು ತಾಲೂಕು ಆಡಳಿತ ಕೂಡಲೇ ಸ್ಪಂದಿಸದಿದ್ದರೆ ನಾವು ಸರ್ವ ಸಂಘಟನೆ ಒಕ್ಕೂಟದಿಂದ ಒಂದು ಸಭೆ ಮಾಡಿ ನಾಳೆ ನಾವು ಬಿ.ಡಿ. ಪಾಟೀಲ್ ಇವನ್ನೆಲ್ಲರೂ ಕೂಡಿಕೊಂಡು ಪ್ರವಾಸಿ ಮಂದಿರ ಸಭೆ ಮಾಡಿ ನಾವು ಕೂಡಲೇ ಈ ಸಮಸ್ಯೆ ಬಗೆಹರಿದಿದ್ದರೆ ನಾವು ಇಂಡಿ ನಗರ ಬಂದ್ ಕರೆ ಕೊಡ್ತೇವಂತ ಈ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಚ್ಚರಿಕೆ ಕೊಡ್ತೇವೆ. ಯಾಕಂತಂದ್ರೆ ನಮ್ಮ ರೈತರು ಸಂಕಷ್ಟದಾಗಿದ್ದಾರೆ. ನಮ್ಮ ರೈತರು ಸಂಕಷ್ಟ ಪರಿಸ್ಥಿತಿ ಒಳಗದಾರ. ಅವರ ಭಾವನೆಗೆ ಕೂಡಲೇ ಜಿಲ್ಲಾಡಳಿತ ತಾಲೂಕು ಸ್ಪಂದನೆ ಮಾಡಬೇಕು. ಸ್ಪಂದಿಸದಿದ್ದರೆ ಇಂಡಿ ನಗರ ನಾಳೆ ಎಲ್ಲರೂ ಸಭೆ ಸೇರಿ ನಿರ್ಣಯ ಮಾಡಿ ಆ ನಿರ್ಣಯ ಪ್ರಕಾರ ಉಗ್ರ ಹೋರಾಟ ಮಾಡಬೇಕಾಗ್ತದಂತ ಈ ಮೂಲಕ ಜಿಲ್ಲಾಡಳಿತ ತಾಲೂಕು ಎಚ್ಚರಿಕೆ ಕೊಡ್ತೇನೆ. ಯಾರು ಮಾಧ್ಯಮ ಜೈ ಕರ್ನಾಟಕ.